ಹನುಮಂತ ಮದುವೆ ವಯಸ್ಸಾಗೈತಿ, ಮದ್ವೆದು ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಮದ್ವೆ ಯಾವಾಗ ಮಾಡ್ತೀರಿ ಹನುಮಂತಂದು ವಯಸ್ಸ ಐತಿ, ಚರ್ಚೆ ಆದ್ರೂ ಏನು ಹೆಣ್ಣು ನೋಡಾಕತ್ತೀವಿ. ಹೆಣ್ಣು ನೋಡಿದ್ರು ನಾ ಮಂದಿ ಹಾಕಿನ ಮದುವೆ ಮಾಡ್ತೀನಿ. ಮಾಡಾದ ಒಬ್ಬನ ಉಳ್ದ ನನ್ನ ಮಗ. ಅವನು ಒಂದು ಅಕ್ಕಿ ಕಾಳು ಹಾಕಿದ್ವಿ, ನಮ್ದೆಲ್ಲ ಆಸೆ ಪೂರಾಕೈತಿ. ಅದು ಮದುವೆ ಮಾಡೋದಪ್ಪ. ಇಲ್ಲೇ ಮನೆ ಮುಂದೆ ಮಾಡೋದು ಹೆಂಗೆ ಮದ್ವೆ? ನಮ್ಮ ಮನೆ ಮುಂದೆ ಆಗೋದು. ಮತ್ತು ಅವ್ರ ಎಲ್ಲೇ ಏನು ಅಂತಾರಲ್ಲ ಅಲ್ಲೇ ಇಲ್ಲೇ ಕಲ್ಯಾಣ ಮಂಟಪದಾಗ ಇಡ್ತೀನಂದ್ರೆ ಅಲ್ಲಿನೂ ರೆಡಿ, ಇಲ್ಲಿ ರೆಡಿ, ಎಲ್ಲ ರೆಡಿನ. ಸುದೀಪ್ ಸರ್ ಕರಿತೀರಿ ಮದುವೆಗೆ? ಕರಿತೀನಪ್ಪ ಯಪ್ಪ. ನಮ್ಮ ಅಣ್ಣನ ಸರಿ ಏನೋ ಆಗಲಿ ಹಂಗೆ ಮಾತು ಕೊಟ್ಟಿನಂದ್ರೆ ಬಿಡಂಗಿಲ್ಲ. ಬರಬೇಕು ಅವರು, ಬರಬೇಕು. ಮಗನ ಮದುವೆಗೆ ಬರಬೇಕು. ಯಾಕೆ ಬರಬಾರ್ದು? ಬರಬೇಕು ಅಂತ ಅವ್ರದ್ರಾಗ ಮಾತು ಕೊಟ್ಟು ಬಂದೀನಂತಂದ್ರೆ ನನ್ನ ಮಗಗಿಂತ ಇಡೀ ಕರ್ನಾಟಕದ ಒಳಗೆ ಅಷ್ಟೂರು ಕೂಡಿ ಎತ್ತು ಹಿಡ್ದಾರ ಅಂತಂದ್ರೆ ಯಾರಿಗೂ ಮರಿಬಾರ್ದು. ಅದನ್ನು ಭಾಳ ನಾವು ಇಟ್ಕೋಬೇಕು. ಹನುಮಂತ ಮಾರುತಿ ಅಂತ ಇಬ್ಬಳಾರು ಗಂಡ್ಮಕ್ಳ ಹೆಸರು ಇಟ್ಟಿಲ್ಲ. ಆಂಜನೇಯ ಏನಾರು ಬೇಡ್ಕೊಂಡಿದ್ದೆ ಹೆಂಗೆ? ಏನಿಲ್ರಿಪ್ಪ, ಹೊತ್ಕಿ ತಗ್ಸ ಮುಂದೆ ಹೆಸರು ಬಂದಿದ್ದ ಖರೆ. ನಾ ಯಾವ ದೇವ್ರಿಗೂ ಬೇಡ್ಕೊಂಡಿಲ್ಲ. ನನಗೆ ಒಂದೊತ್ತು ಮಾಡೋದ ಗೊತ್ತಿಲ್ಲ. ಒಂದೊತ್ತು ಇರಂಗಿಲ್ಲ, ಬೇಡ್ಕೊಳ್ಳೋದಿಲ್ಲ. ನಾ ಒಂದೇ ಮನಸ್ಲಿಂದ ನಾ ಯಾವಾಗ ತಾಯಿ ಹೊಟ್ಟೆಯಾಗಿಂದ ಬಂದೀನಿ, ಗಂಡನ ಮನೆಗೆ ಬಂದು ಹೆಜ್ಜೆ ಇಟ್ಟೀನಿ, ಇದೇ ರೀತಿ ಅದೇ ರೀತಿ ನನ್ನ ಮಗ ಹಿಡ್ಕೊಂಡ, ಸಣ್ಣ ಮಗ. ಅದೇ ಹನುಮಂತನ ಆಂಜನೇಯ ಗುಡಿಗೆ ಹೋಗಿ ಭಜನೆ ಮಾಡೋದು ಇವತ್ತಿಗೆ ತಪ್ಪಿಸಿಲ್ಲ. ಇಲ್ಲ ಬಂದರು. ಈಗ ಇಷ್ಟು 3 ತಿಂಗಳದಾಯ್ತಲ್ಲ, ಈಗ ಒಂದು 3 ತಿಂಗಳದ ಎಲ್ಲ ಪಾಠ ಹೇಳಿ ಎಲ್ಲ ತೀರ್ಸ್ಕೊಂಡ್ ಬಂದ್ಬಿಡವ. ಆದರೂ ಅಲ್ಲೇನ ಭಜನೆ ಮಾಡಕ್ಕೆ ಬಂದಿರಂತಪ್ಪ, ನಮ್ಗೆ ಹಂಗೆ ಕಾರ್ಕೋತಿಲ್ಲ, ನಾವು ನೋಡಿಲ್ಲ. ಒಟ್ಟು ಅಲ್ಲಿ ಹೋಗಿ ಮುಂದಲ್ಲಿ ಮಾತು ಶಣ್ಯಾರಕ್ಕೆ ಮಾತ್ರ ನಾವು ನೀರು ಬೇಕಾ ಜಳಕ ಮಾಡ್ಕೊಂಡು ಹೋದವ. ಎಷ್ಟು ಹೊತ್ತಾತಪ್ಪ ಬಾ ಉಣ್ ಬಾ ಅಂತ. ಬರ್ತೀನಿವ ಉಣ್ರಿ. ಒಟ್ಟು ಹನುಮಂತರ ಮಾತ್ರ ಮರೆಯಂಗಿಲ್ಲ.